ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ಉಷಾ. ಕ್ಯಾನ್ಸರ್ ಅನ್ನೋ ಹೆಸರು ಕೇಳಿದ್ರೇನೆ ಹಾರ್ಟ್ ಬೀಟ್ ಜಾಸ್ತಿ ಆಗುತ್ತೆ. ಇನ್ನು ಕ್ಯಾನ್ಸರ್ ಇದೆ ಅಂತ ಡಾಕ್ಟರ್ ಹೇಳಿದ್ರೆ ಮುಗ್ದೇ ಹೋಯ್ತು. ಅರ್ಧ ಜೀವ ಆ ವಿಷಯ ಕೇಳಿದ ಕೂಡಲೇ ಹೋಗ್ಬಿಡುತ್ತೆ. ಆದ್ರೆ ಈ ಮಾರಕ ಕ್ಯಾನ್ಸರ್ನಿಂದ ಗುಣವಾದವರು ಕೂಡ ಇದ್ದಾರೆ. ಅವರೇ ಮಾಜಿ ಕ್ರಿಕೆಟಿಗ ನವಜೋತ್ ಸಿಂಗ್ ಸಿಧು ಪತ್ನಿ ಕೌರ್ ಸಿಧು. ಕ್ಯಾನ್ಸರ್ ಜೀವವನ್ನೇ ತೆಗೆಯುವಂತಹ ಮಾರಕ ರೋಗ. ಆರಂಭಿಕ ಸ್ಟೇಜ್ಗಳಲ್ಲಿ ಗೊತ್ತಾದ್ರೆ ಡಾಕ್ಟರ್ಸ್ ಕ್ಯೂರ್ ಮಾಡಬಹುದು ಅನ್ನೋ ಭರವಸೆ ಕೊಡ್ತಾರೆ. ಆದ್ರೆ ಲಿಮಿಟ್ ಸ್ಟೇಜ್ ಅಂದ್ರೆ ಈ ಕ್ಯಾನ್ಸರ್ 3 ಮತ್ತು 4ನೇ ಸ್ಟೇಜ್ ರೀಚ್ ಆದ್ರೆ ಮುಗ್ದೋಯ್ತು. ಜೀವದಾತರು ನಮ್ಮ ಜೀವಕ್ಕೆ ಗ್ಯಾರಂಟಿ ಕೊಡಲ್ಲ. ಮಹಿಳೆಯರನ್ನ ಬಿಟ್ಟು ಬಿಡದೆ ಕಾಡ್ತಿರೋ ಬ್ರೆಸ್ಟ್ ಕ್ಯಾನ್ಸರ್ ಬಗ್ಗೆ ನಿಮಗೆ ಸಾಕಷ್ಟು ತಿಳಿದಿರುತ್ತೆ. ನಿತ್ಯ ನರಕ ತೋರಿಸುವುದಷ್ಟೇ ಅಲ್ಲದೆ ಸಾವಿನ ದಾರಿ ತೋರಿಸುವ ಈ ಕ್ಯಾನ್ಸರ್ ವಿರುದ್ಧವೂ ಹೋರಾಡಬಹುದು. ಅದು ಹೇಗೆ? ಹೊಸ ಮೆಡಿಸಿನ್ ಬಂತಾ? ಯಾರಾದ್ರೂ ಎಕ್ಸ್ಪರ್ಟ್ ಏನಾದ್ರೂ ಸಜೆಷನ್ಸ್ ಕೊಟ್ಟಿದ್ದಾರಾ ಅನ್ನೋ ಕುತೂಹಲ ನಿಮ್ಮನ್ನ ಕಾಡ್ತಿರಬಹುದು. ಇಲ್ಲಿ ಸಜೆಷನ್ಸ್ ಕೊಟ್ಟಿರೋದು ನಿಜ, ಆದ್ರೆ ಆ ಸಜೆಷನ್ ಕೊಟ್ಟಿರೋದು ಯಾರು ಗೊತ್ತಾ? ಮಾಜಿ ಕ್ರಿಕೆಟಿಗ ನವಜೋತ್ ಸಿಂಗ್ ಸಿಧು. ಕ್ರಿಕೆಟ್ ಲೋಕದಲ್ಲಿ ತಮ್ಮದೇ ಛಾಪು ಮೂಡಿಸಿದ್ದ ಅಂತಾರಾಷ್ಟ್ರೀಯ ಕ್ರಿಕೆಟಿಗ ಮತ್ತು ಕಾಂಗ್ರೆಸ್ ನಾಯಕ ನವಜೋತ್ ಸಿಂಗ್ ಸಿಧು ತಮ್ಮ ಪತ್ನಿ ಮಾರಕ ಕಾಯಿಲೆಯಿಂದ ಹೋರಾಡಿ ಗೆದ್ದ ಕಥೆಯನ್ನ ಬಿಚ್ಚಿಟ್ಟಿದ್ದಾರೆ. ಈ ವಿಚಾರ ಸದ್ಯ ಭಾರಿ ಚರ್ಚೆಯಾಗ್ತಾ ಇದೆ. ಸಾಕಷ್ಟು ಜನ ಇವರು ಹೇಳಿದ್ದನ್ನೇ ಫಾಲೋ ಮಾಡೋಕೆ ಶುರು ಮಾಡಿದ್ದಾರೆ. ಅಷ್ಟಕ್ಕೂ ಸಿಧು ಹೇಳಿದ್ದೇನು ಅನ್ನೋದನ್ನ ಡೀಟೇಲ್ ಆಗಿ ಹೇಳ್ತೀನಿ. ಈ ವಿಡಿಯೋನ ಎಂಡ್ ವರೆಗೂ ನೋಡಿ ಹಾಗೂ ಬ್ರೆಸ್ಟ್ ಕ್ಯಾನ್ಸರ್ನಿಂದ ಬಳಲುತ್ತಿರೋರಿಗೆ ಈ ವಿಡಿಯೋವನ್ನ ಶೇರ್ ಮಾಡಿ. ಈಗ ಅಸಲಿ ವಿಚಾರ ಏನಂದ್ರೆ, ಸಿಧು ಪತ್ನಿಗೆ ಕ್ಯಾನ್ಸರ್ ಬಂದು 4ನೇ ಸ್ಟೇಜ್ ವರೆಗೆ ವಿಸ್ತರಿಸಿತ್ತು. ವೈದ್ಯರು ಬದುಕುಳಿಯುವ ಸಾಧ್ಯತೆ ಕೇವಲ 3% ಮಾತ್ರ ಅಂತ ಹೇಳಿದ್ರು. ಇಡೀ ಕುಟುಂಬ ಕಣ್ಣೀರಲ್ಲಿ ಮುಳುಗಿತ್ತು. ನನ್ನ ಪತ್ನಿ ಇನ್ನು ಕೆಲವು ದಿನ ಮಾತ್ರ ನನ್ನ ಜೊತೆ ಇರ್ತಾಳಾ ಅಂತ ಸಿಧು ಕುಗ್ಗಿಬಿಟ್ಟಿದ್ರು. ಆದ್ರೆ 61 ವರ್ಷದ ಸಿಧು ಪತ್ನಿ ನವಜೋತ್ ಕೌರ್ ಮಾತ್ರ ಕುಗ್ಗಿರ್ಲಿಲ್ಲ. ನಾನು ಈ ಕ್ಯಾನ್ಸರ್ ವಿರುದ್ಧ ಹೋರಾಡ್ತೀನಿ ಅಂತ ಆತ್ಮಸ್ಥೈರ್ಯ ಹೆಚ್ಚಿಸಿಕೊಂಡಿದ್ರು. ಕಳೆದ ಡಿಸೆಂಬರ್ನಲ್ಲಿ ನವಜೋತ್ ಸಿಂಗ್ ಸಿಧು ಪುತ್ರನ ಮದುವೆಯಾಗಿತ್ತು. ಈ ಮದುವೆಯಾದ ಕೆಲ ತಿಂಗಳ ಬಳಿಕ ಕೌರ್ಗೆ ಬ್ರೆಸ್ಟ್ ಕ್ಯಾನ್ಸರ್ ಇರುವುದು ಕನ್ಫರ್ಮ್ ಆಗಿತ್ತು. ಬದುಕೋ ಚಾನ್ಸ್ ಕಡಿಮೆ ಇದೆ ಅಂತ ಹೇಳಿದ್ದ ಡಾಕ್ಟರ್ ಟ್ರೀಟ್ಮೆಂಟ್ ಏನೋ ಶುರು ಮಾಡಿದ್ರು. ಜೊತೆಗೆ ಕೌರ್ ವೈದ್ಯರ ಸಲಹೆಯಂತೆ ಕಟ್ಟುನಿಟ್ಟಾದ ಡಯಟ್ ಮಾಡಿ ಕೇವಲ 40 ದಿನದಲ್ಲಿ ಮಾರಕ ಕ್ಯಾನ್ಸರ್ನಿಂದ ಗುಣವಾಗಿದ್ದಾರೆ. ಹಾಗಿದ್ರೆ ಅವರ ಡಯಟ್ ಹೇಗಿತ್ತು? ಅದರ ಡೀಟೇಲ್ಸ್ ಕೂಡ ಸಿಧು ಹಂಚಿಕೊಂಡಿದ್ದಾರೆ. ಕ್ಯಾನ್ಸರ್ನ ಹೋಗಲಾಡಿಸೋಕೆ ನಮ್ಮ ಜೀವನ ಶೈಲಿಯನ್ನ ಬದಲಾಯಿಸಿಕೊಳ್ಬೇಕು. ಕ್ಯಾನ್ಸರ್ಗೆ ಅದೇ ಚಿಕಿತ್ಸೆ. ಕ್ಯಾನ್ಸರ್ ಕೋಶಗಳನ್ನ ಪೋಷಿಸೋದೇ ಸಕ್ಕರೆ ಮತ್ತು ಕಾರ್ಬೋಹೈಡ್ರೇಟ್. ಹೀಗಾಗಿ ಕ್ಯಾನ್ಸರ್ ಪೀಡಿತರಿಗೆ ಇವುಗಳನ್ನ ನೀಡಬಾರದು. ಆಗ ಕ್ಯಾನ್ಸರ್ ಕೋಶಗಳು ತಾನಾಗೆ ಸಾಯಲು ಪ್ರಾರಂಭಿಸುತ್ತೆ. ಇನ್ನು ಚಿಕಿತ್ಸೆ ವೇಳೆ ಪತ್ನಿಗೆ ಹರ್ಬಲ್ ಟೀಯನ್ನೇ ನೀಡಲಾಗ್ತಿತ್ತು ಅಂತ ಸಿಧು ಹೇಳ್ಕೊಂಡಿದ್ದಾರೆ. ಇದಕ್ಕಾಗಿ ದಾಲ್ಚಿನ್ನಿ, ಕರಿಮೆಣಸು, ಲವಂಗ ಮತ್ತು ಸಣ್ಣ ಏಲಕ್ಕಿಯನ್ನ ನೀರಲ್ಲಿ ಕುದಿಸಿ ಚಹಾ ತಯಾರಿಸಲಾಗ್ತಿತ್ತು. ಅದನ್ನ ಸಿಹಿಗೊಳಿಸಲು ಬೇಕಾದರೆ ಸ್ವಲ್ಪ ಬೆಲ್ಲವನ್ನ ಸೇರಿಸಬಹುದು. ನಿಂಬೆ ನೀರಿನಿಂದ ದಿನ ಪ್ರಾರಂಭಿಸುತ್ತಿದ್ದ ಅವರು ಅದರೊಂದಿಗೆ ಅರಿಶಿನ, ಬೆಳ್ಳುಳ್ಳಿ, ಲವಂಗ ಮತ್ತು ಆಪಲ್ ಸೀಡರ್ ವಿನೆಗರ್ ಅನ್ನು ಸೇರಿಸಿ ಕುಡಿತಾ ಇದ್ರು. ಅದಾದ ಅರ್ಧ ಗಂಟೆ ನಂತರ 10 ರಿಂದ 12 ಬೇವಿನ ಎಲೆಗಳನ್ನ ತಿಂತಾ ಇದ್ರು. ಜೊತೆಗೆ ಬೆರ್ರಿ ಫ್ರೂಟ್ಸ್ ಕ್ಯಾನ್ಸರ್ಗೆ ಪ್ರಬಲ ಔಷಧಿಯಾಗಿದ್ದು ಅದನ್ನು ಹೆಚ್ಚಾಗಿ ಸೇವಿಸ್ತಾ ಇದ್ರು. ಯಾವಾಗಿಂದ ಕೌರ್ ಅವರು ಡಯಟ್ ಮಾಡಬೇಕು ಅಂತ ನಿರ್ಧಾರ ಮಾಡ್ತಾರೋ ಅವತ್ತಿಂದ ಸಂಜೆ 6 ಗಂಟೆಯಿಂದ 6:30 ಒಳಗೆ ಊಟ ಮುಗಿಸ್ತಾ ಇದ್ರು. ಮರುದಿನ ಬೆಳಗ್ಗೆ 10 ಗಂಟೆಗೆ ನಿಂಬೆಹಣ್ಣಿನ ರಸ ಸೇವನೆ ಮಾಡ್ತಾ ಇದ್ರು. ಯಾಕಂದ್ರೆ ನಿತ್ಯ ನಿಂಬೆಹಣ್ಣಿನ ಜ್ಯೂಸ್ ಸೇವಿಸೋದ್ರಿಂದ ಉರಿಯೂತ ನಿವಾರಣೆಯಾಗುತ್ತೆ. 1 ಲೋಟ ಬೀಟ್ರೂಟ್ ಜ್ಯೂಸ್, ಕ್ಯಾರೆಟ್ ಜ್ಯೂಸ್ ಮತ್ತು ನೆಲ್ಲಿಕಾಯಿ ಜ್ಯೂಸ್ ಸೇವಿಸುತ್ತಿದ್ದ ಕೌರ್ ಮಧ್ಯಾಹ್ನದ ಊಟಕ್ಕೆ ನವಣೆಯಿಂದ ಮಾಡ್ತಿದ್ದ ಆಹಾರವನ್ನೇ ಸೇವಿಸ್ತಾ ಇದ್ರು. ಯಾಕಂದ್ರೆ ಇದು ಉರಿಯೂತ ಮತ್ತು ಕ್ಯಾನ್ಸರ್ ವಿರೋಧಿ ಏಕೈಕ ಧಾನ್ಯ ಅಂತ. ಸದ್ಯ 25 kg ತೂಕ ಕಡಿಮೆಯಾಗಿರೋ ಕೌರ್ ಸಿಧು ಕ್ಯಾನ್ಸರ್ನಿಂದಲೂ ದೂರಾಗಿದ್ದಾರೆ. ಕಟ್ಟುನಿಟ್ಟಿನ ನಮ್ಮ ನೈಸರ್ಗಿಕ ಆಹಾರ ಪದ್ಧತಿಯಿಂದ ಮಾರಕ ಕ್ಯಾನ್ಸರ್ನು ದೂರ ಮಾಡಬಹುದು ಅನ್ನುವುದನ್ನ ಕೌರ್ ತೋರಿಸಿಕೊಟ್ಟಿದ್ದಾರೆ. ನಾಲಿಗೆಯ ರುಚಿಗೋಸ್ಕರ ಸಿಕ್ಕದ್ದನ್ನೆಲ್ಲ ತಿಂದು ಆರೋಗ್ಯ ಕೆಡಿಸಿಕೊಳ್ಳುವವರು ಇನ್ಮುಂದೆ ಎಚ್ಚೆತ್ತುಕೊಳ್ಬೇಕಿದೆ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್. ನಿರ್ಭೀತಿಯಿಂದ ನಿಮ್ಮ ಪರವಾಗಿ.